ಟ್ರೈನಿಂಗ್ ಇದ್ದಾಗ ನಾ ಏನು ಹೇಳೀನಿ ಅದನ್ನ ಕೊಡ್ತೀನಿ ಅಂತ ಹೇಳಿದ್ನಿಲ್ಲ. ಕುತ್ಕೊಳ್ಳಿ, ಕೇಳುವಂಗಿಲ್ಲ. ಮಾನ್ಯ ಸಭಾಪತಿಗಳೇ, ಪಂಚಮಶಾಲಿ ಸಮುದಾಯ 2A ಸರ್ ಮಾತಾಡಿದ ಮೇಲೆ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಸರ್, ಒಮ್ಮೆ ಕೊಡ್ಲಿ. ಬಿಡ್ರಿ, ಅವ್ರು ಉತ್ತರ ಹೇಳಿ. ನೀವೇನು ಮಾತಾಡ್ತೀರಿ? ಕೊಟ್ಟಿರಿ, ನೀವೇನು ನೋಟಿಸ್ ಕೊಟ್ಟಿರಿ? ಏನು ಮೀಸಲಾತಿ ಕೊಡ್ರಿ ನೋಡಿ. ಒಂದು ನಿಮಿಷ ಕೇಳಿ. ಇಲ್ಲೊಂದು ನೇಮ ಐತಿಲ್ಲ, ಈಗ ಹೇಳಿ ಅವ್ರು ಹೇಳ್ತಾರ, ಆಮೇಲೆ ಕೇಳಕ್ಕೆ ನಾ ಕೊಡ್ತೀನಿ ಕೇಳಕ್ಕೆ. 2A ಮೀಸಲಾತಿಗೆ ಸ್ವಲ್ಪ ಕೇಳ್ಕೊಂಬಿಡಿ, ಯಾಕೆ ಲಾಠಿ ಚಾರ್ಜ್ ಮಾಡಿದ್ದು ಅನ್ನೋದನ್ನ ಹೇಳ್ಬೇಕಲ್ಲ. 2A ಮೀಸಲಾತಿಯ ಹೋರಾಟ ಇದೇನು ಹೊಸದಲ್ಲ, ಬಹಳ ದಿವಸದಿಂದ ಇದು ನಡ್ಕೊಂಡು ಬರ್ತಾ ಇವೆ. ಇಲ್ಲಿ ಅಧಿವೇಶನ, ಚಳಿಗಾಲದ ಅಧಿವೇಶನ ನಡೆಯುತ್ತೆ ಅಂತೇಳಿ ನೋಟಿಫಿಕೇಶನ್ ಆದಮೇಲೆ ಪೂಜ್ಯ ಸ್ವಾಮೀಜಿಯವರು, ಪಂಚಮಶಾಲಿ ಸಮುದಾಯದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು, ಅವರು ಒಂದು ಕರೆ ಕೊಡ್ತಾರೆ. 9ನೇ ತಾರೀಕು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಇಡೀ ಸಮುದಾಯದವರು ಅಲ್ಲಿ ಬೆಳಗಾವಿಗೆ ಹೋಗಿ, ಅದರಲ್ಲೂ ವಿಶೇಷವಾಗಿ ಅವರು 5,000 ಟ್ರ್ಯಾಕ್ಟರ್ಗಳನ್ನು ತಗೊಂಡು ಬರಬೇಕು ಅಂತೇಳಿ ಅಲ್ಲಿಂದ ಬಂದು ಪ್ರತಿಭಟನೆ ಮಾಡಬೇಕು. ಅದು 2ನೇ ದಿವಸ ಪ್ರತಿಭಟನೆ ಮಾಡಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಅದನ್ನು ನಾವು ಸರ್ಕಾರ ಅದನ್ನು ಗಮನಿಸ್ತೇವೆ. ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬೆಳಗಾವಿಗೆ ಬಂದು ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಈ ಪ್ರತಿಭಟನೆ ಅವರ ಹಕ್ಕು. ಪ್ರತಿಭಟನೆ ಮಾಡೋದಕ್ಕೆ ನಾವು ಯಾರು ಬೇಡ ಅಂತಲ್ಲ, ಶಾಂತಿಯುತವಾದ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ತಕರಾರೇ ಇಲ್ಲ. ಆದರೆ ಇಷ್ಟೊಂದು ಟ್ರ್ಯಾಕ್ಟರ್ಗಳು ಬಂದು ಟ್ರಾಫಿಕ್ ಜಾಮ್ ಮಾಡಿಕೊಂಡು, ಮತ್ತು ಇಲ್ಲಿ ಜಾಗ ಇಲ್ಲ, ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ನಾವು ಕೆಳಗಿನ ಮನೆಯಲ್ಲಿ 1ನೇ ದಿವಸ ಇದನ್ನು ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ, ಟ್ರ್ಯಾಕ್ಟರ್ಗಳನ್ನು ಬಿಡೋದಿಲ್ಲ, ಆದರೆ ಈ ಟ್ರ್ಯಾಕ್ಸ್ಗಳಂತ ಬರ್ತವೆ, ಜೀಪ್ಗಳು, ಅದರಲ್ಲಿ ಒಂದು 10-15 ಜನ ಕೂರ್ತಾರೆ. ಅವ್ರು ಹೇಳಿದ್ರು, ಹೆಂಗೆ ಕರ್ಕೊಂಡು ಬರೋಕ್ಕಾಗತ್ತೆ, ಟ್ರ್ಯಾಕ್ಟರ್ಗಳು ಬಿಡೋದಿಲ್ಲ ಅಂದ್ರೆ ಅಂತೇಳಿ ನಮ್ಮ ಕೆಳಗಿನ ಮನೆಯ ಗೌರವಾನ್ವಿತ ಸದಸ್ಯರು ಬಸವರಾಜ ಯತ್ನಾಳ್ ಅವರು ಪ್ರಶ್ನೆ ಮಾಡಿ, ಆಗ ಮುಖ್ಯಮಂತ್ರಿಗಳು ನಾವೆಲ್ಲ ಮಾತನಾಡಿಕೊಂಡು ಟ್ರ್ಯಾಕ್ಟರ್ಗಳನ್ನು ತಡೆಯೋಣ, ಟ್ರ್ಯಾಕ್ಟರ್ಗಳಲ್ಲಿ ಬರೋದು ಬೇಡ, ಟ್ರ್ಯಾಕ್ಸ್ಗಳಲ್ಲಿ ಬರ್ಬೋದು, ಜನ ಬರ್ಬೋದು ಅಂಥೇಳಿ ಅದನ್ನು ನಾವು ಒಪ್ಕೊಂಡು, ಟ್ರ್ಯಾಕ್ಸ್ನಲ್ಲಿ ಅವರು ಒಪ್ಕೊಂಡು, ಹೌದು ಟ್ರ್ಯಾಕ್ಟರ್ ಬರೋದಿಲ್ಲ, ಟ್ರ್ಯಾಕ್ಸ್ಗಳಲ್ಲಿ ಬರ್ತೀವಿ, ಜೀಪ್ಗಳಲ್ಲಿ ಬರ್ತೀವಿ, ಬಂದು ಒಂದು ಸ್ಥಳ ನಿಗದಿ ಮಾಡೋದು, ನೀವು ಅಲ್ಲಿ ಬನ್ನಿ, ಪ್ರತಿಭಟನೆ ಮಾಡಿ, ಅಲ್ಲಿ ನಿಮ್ಮದೇನಿದೆ ಅದನ್ನು ಒತ್ತಾಯ ಮಾಡಿ, ಅದಕ್ಕೆ ನಮ್ಮದೇನು ತಕರಾರಿಲ್ಲ ಅಂಥೇಳಿ ನಾವು ಅಲೋ ಮಾಡಿದ್ವಿ. ಅವರು ಬಂದರು 10ನೇ ತಾರೀಕು ಅಂತೂ 10 ಗಂಟೆ ಸಮಯಕ್ಕೆ ಎಲ್ಲರೂ ಕೂಡ ಬಂದರು. ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು. 9ನೇ ತಾರೀಕು ಸ್ವಾಮೀಜಿಯವರ ನೇತೃತ್ವದಲ್ಲೇ ಬಂದರು. ಅವರು ಬಂದಿದ್ದು 10ನೇ ತಾರೀಕು, 9ನೇ ತಾರೀಕು ನಾವು ಹೇಳಿದ್ವಿ. ಆದ್ದರಿಂದ ಅಲ್ಲಿ ನಾವು ಅವರಿಗೆ ಅಲೋ ಮಾಡಿದೆ. ಅವರು ಬೇಡಿಕೆಗಳ ಬಗ್ಗೆ ಪ್ರಸ್ತಾಪ ಮಾಡಿದರು, ಅದರ ಪ್ರಶ್ನೆಗಳು ಮಾಡಿದರು. ಆಗ ಮಾನ್ಯ ಮುಖ್ಯಮಂತ್ರಿಗಳು 3 ಜನ ಸಚಿವರನ್ನು ಕಳಿಸಿದ್ರು. ನೋಡಪ್ಪ, ಹಿರಿಯ ಸಚಿವರುಗಳ 3 ಜನ, ಮಾನ್ಯ ಡಾಕ್ಟರ್ ಮಹದೇವಪ್ಪನವರು, ಸುಧಾಕರ್ ಅವರು, ಆಮೇಲೆ ನಮ್ಮ ವೆಂಕಟೇಶ್ ಅವರು, 3 ಜನ ಹೋದರು. ಜೊತೆಗೆ ನಮ್ಮ ಸ್ಥಳೀಯ ಸಚಿವರೇನಿದ್ದಾರೆ ಅವರು ಕೂಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೋದರು. 4 ಜನ ಹೋಗಿ ಅಲ್ಲಿ ಈ ರೀತಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ನಿಮ್ಮ ಬೇಡಿಕೆಗಳದ್ದು ನಮ್ಮದೇನು ತಕರಾರಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನೀವು ಬನ್ನಿ, ಒಂದು 10 ಜನ ನೀವು ಬನ್ನಿ, ಬಂದು ಬೇಡಿಕೆಯನ್ನು ನೀವು ಮುಖ್ಯಮಂತ್ರಿಗಳಿಗೆ ಕೇಳಿ, ಆನಂತರ ಮುಖ್ಯಮಂತ್ರಿಗಳು ಏನು ಉತ್ತರ ಕೊಡ್ತಾರೋ ಅದನ್ನು ಚರ್ಚೆ ಮಾಡಿ ಅದರ ತೀರ್ಮಾನಕ್ಕೆ ಒಂದು ಹಂತಕ್ಕೆ ಬರ್ಬೋದು. ಅವರು ಒಪ್ಪಲಿಲ್ಲ. ಮಾನ್ಯ ಸ್ವಾಮೀಜಿಯವರು ಒಪ್ಪಲಿಲ್ಲ. ಮಹದೇವಪ್ಪನವರು, ವೆಂಕಟೇಶ್ ಅವರು, ಸುಧಾಕರ್ ಅವರು ಅಲ್ಲೆಲ್ಲ ವಾಪಸ್ ಬಂದರು. ಅವ್ರ ಬೇಡಿಕೆಯೇನು, ಅವರು ಮುಖ್ಯಮಂತ್ರಿಗಳೇ ಬರಲಿ, ಇಲ್ಲಿಗೆ ನಮ್ಮ ಪ್ರತಿಭಟನೆಯ ಸ್ಥಳಕ್ಕೆ ಮುಖ್ಯಮಂತ್ರಿಗಳೇ ಬರಲಿ. ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡೋರ ಹತ್ರ ಹೋಗೋದಾದ್ರೆ ಎಲ್ಲ ಪ್ರತಿಭಟನೆ ಮಾಡೋರ ಹತ್ರನೂ ಮುಖ್ಯಮಂತ್ರಿಗಳೇ ಹೋಗ್ಬೇಕಾದ್ರೆ, ಆದ್ದರಿಂದ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲಪ್ಪ ನಾನು ಬರೋದಕ್ಕಾಗೋದಿಲ್ಲ,
ಸ್ವಾಮೀಜಿ ಮತ್ತು ಅವ್ರ ಜೊತೆಯಲ್ಲಿ ಯಾರು ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಅವ್ರು ಬರಲಿ, ಮಾತಾಡೋಣ, ಕೂತ್ಕೊಂಡು ಮಾತಾಡೋಣ, ಏನು ಸಾಧಕ ಬಾಧಕಗಳನ್ನು ವಿಚಾರ ಮಾಡೋಣ. ಕಾನೂನು ಏನಿದೆ, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು ಅದನ್ನು ಮಾಡೋಣ. ಅವರು ಬರಲಿಲ್ಲ. ಅದರ ವಿರುದ್ಧವಾಗಿ ಅವ್ರು ಏನು ಮಾಡಿದರು ಅಂದರೆ, ಸ್ವಾಮೀಜಿಯವರು ಅಲ್ಲಿ ಸುಮಾರು 8-10 ಸಾವಿರ ಜನ ಇದ್ದರು ಕಾಣುತ್ತೆ. ಅವರಿಗೆ ಹೇಳ್ತಾರೆ ಸ್ವಾಮೀಜಿಯವರು, ಅದೆಲ್ಲ ನಮ್ಮ ಹತ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ, ನೀವೆಲ್ಲ ನಡೀರಿ ಇದಕ್ಕೆ ಸುವರ್ಣಸೌಧಕ್ಕೆ ಹೋಗೋಣ ಮುಖ್ಯಮಂತ್ರಿಗಳ. ತಾವೇ ಯೋಚನೆ ಮಾಡಿ, 10,000 ಜನ ಸುವರ್ಣಸೌಧಕ್ಕೆ ಬರೋದಾದರೆ ಹೇಗೆ ಸಾಧ್ಯ ಅದು? ನಾವು ಆ ನಂತರ DGP ಅವರಿಗೆ, ನಮ್ಮ ಪೊಲೀಸ್ ಇಲಾಖೆಯವರಿಗೆಲ್ಲ ಹೇಳಿದ್ರು, ನೋಡಪ್ಪ ನೀವು ಅವ್ರಿಗೆ ಹೇಳಿ, ಕನ್ವಿನ್ಸ್ ಮಾಡಿ, ರೆಪ್ರೆಸೆಂಟೇಟಿವ್ಸ್ ಬರಲಿ, ತೊಂದರೆ ಇಲ್ಲ. ಆದರೆ ಅವರು ಅದಕ್ಕೆ ಒಪ್ಪಲಿಲ್ಲ. ಅಲ್ಲಿ ಬ್ಯಾರಿಕೇಡ್ಗಳು ಹಾಕಿದ್ರು ತಡೆಯೋದಕ್ಕೆ, ಅವ್ರನ್ನ ಯಾರು ಬರದಂಗೆ ತಡೆಯೋದಕ್ಕೆ. ನೋಡಿ, ಇಲ್ಲಿ ನಾವು ಹೇಳ್ದೋ ನೀವು ಟ್ರ್ಯಾಕ್ಟ್ರು ತೊಗೊಂಡು ಬರಬೇಡಿ ಅಂತ ಹೇಳಿ, ಆಮೇಲೆ ಅವರು ಕೋರ್ಟಿಗೆ ಹೋಗ್ತಾರೆ. ಧಾರವಾಡ ಕೋರ್ಟಲ್ಲಿ ಆದೇಶ ಕೂಡ ಮಾಡುತ್ತಾರೆ. ಧಾರವಾಡ ಕೋರ್ಟಲ್ಲಿ ಏನು ಹೇಳ್ತದೆ ಅಂದರೆ, ದಿ ಪೆಟಿಷನರ್ ಅಂಡ್ ದಿ ಅದರ್ ಲಿಂಗಾಯತ್ ಕಮ್ಯುನಿಟಿ ಲೀಡರ್ಸ್, followers and persons participating in the protest shall not be restrained, ತಡಿಬೇಡಿ ಅವ್ರನ್ನ, to enter Belagavi city and shall not be prohibited to conduct and participate in peaceful protest in the specified designated place. ಅದನ್ನೇ ನಾವು ಮಾಡಿಕೊಟ್ಟು ಅವ್ರಿಗೆ, ಇದನ್ನೇ ಡೆಸಿಗ್ನೇಟ್ ಮಾಡಿದ್ದೀವಿ, ಅಲ್ಲೇ ನೀವು ಪ್ರೊಟೆಸ್ಟ್ ಮಾಡಿ. The petitioner is satisfied if the petitioner and other Lingayat community leaders are permitted to enter Belagavi city except the tractors and conduct protest peacefully without creating any law and order situation. ಇದು ಧಾರವಾಡ ಹೈಕೋರ್ಟ್ನಲ್ಲಿ ಆದೇಶ. ನಾವು ಇದನ್ನು ಕಂಪ್ಲೈ ಮಾಡೋದು, ಹೌದಪ್ಪ ನೀವು ಟ್ರ್ಯಾಕ್ಟರ್ ತರಬೇಡಿ, ಬೇರೆ ರೀತಿಯಲ್ಲಿ ನೀವು ಬನ್ನಿ, ಪ್ರೊಟೆಸ್ಟ್ ಮಾಡೋದಕ್ಕೆ ಡೆಸಿಗ್ನೇಟ್ ಮಾಡೋದಕ್ಕೆ ಕೋರ್ಟು ಹೇಳಿದೆ, ನಾವು ಮಾಡಿದ್ದೀವಿ, ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಟ್ರ್ಯಾಕ್ಟ್ರು ತರಬೇಡಿ ಅಂದರೆ, ನೆನ್ನೆ 20 ಟ್ರ್ಯಾಕ್ಟರ್ ಬಂದಿದೆ. ಆ ಟ್ರ್ಯಾಕ್ಟರ್ಗಳನ್ನೆಲ್ಲ ನಮ್ಮ ಬ್ಯಾರಿಕೇಡ್ಗಳಿಗೆಲ್ಲ ಹೊಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಸ್ವಾಮೀಜಿ ಹೇಳಿದರು, ನೀವು ಹೋಗಿ ಸುವರ್ಣಸೌಧಾಗ ಮುತ್ತಿಗೆ ಹಾಕೋಣ ನಡೀರಿ ಅಂತ ಹೇಳಿದರೆ, ಅಷ್ಟು ಜನ ಈ ಕಡೆ ಬರೋದಕ್ಕೆ ಶುರು ಮಾಡಿದ್ರು. ಆಮೇಲೆ ನಮ್ಮ ಪೊಲೀಸ್ನವ್ರು ಹೋಗಿ ಆ ಬ್ಯಾರಿಕೇಡ್ಗಳನ್ನೆಲ್ಲ ಇಟ್ಟು ಅವ್ರನ್ನ ತಡೆಯೋದಕ್ಕೆ ಹೋದರೆ ಅವ್ರ ಮೇಲೆ ಕಲ್ಲುಗಳನ್ನು ಹೋಗಿದ್ರು. ಎಷ್ಟು ಜನರಿಗೆ, 25-30 ಜನ ಪೊಲೀಸ್ನವರಿಗೆ ಗಾಯಗಳಾಗಿದ್ದಾವೆ, ಕೆಲವರಿಗೆ ಸೀರಿಯಸ್ ಆಗಿ ಗಾಯಗಳಾಗಿದ್ದಾವೆ. ಆಮೇಲೆ ಆಗಲೂ ಅವರೇನು ರಿಸ್ಟ್ರೆಂಟ್ ಆಗಿ ಅವರು ಲಾಠಿ ಚಾರ್ಜು ಮಾಡಿಲ್ಲ, ಆ ಸಂದರ್ಭದಲ್ಲೂ ಮಾಡಿಲ್ಲ. ಬ್ಯಾರಿಕೇಡ್ಗಳನ್ನು ಮುರಿದು ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದಾಗ ಅವರು ಲಘುವಾಗಿ ಲಾಠಿ ಚಾರ್ಜ್ ಮಾಡಬೇಕಾದಂಥ ಪ್ರಸಂಗ ಬರುತ್ತೆ. ಹಾಗಾದರೆ ಏನೂ ಮಾಡಬಾರ್ದು, 10,000 ಜನನೂ ಸುವರ್ಣಸೌಧದ ಒಳಗಡೆ ಬಿಡಬೇಕು. ಎಲ್ಲಿ ಈಗ ಮೊದಲೇ ಸಿಟಿ ಕಮಿಷನರ್ ಪ್ರೈಬಿಟ್ರಿ ಆರ್ಡರ್ಸ್ ಮಾಡಿದ್ದಾರೆ, ಡೆಪ್ಯೂಟಿ ಕಮಿಷನರ್ ಪ್ರೈಬಿಟ್ರಿ ಆರ್ಡರ್ಸ್ ಮಾಡಿದ್ದಾರೆ. ಅವ್ರಿಗೆಲ್ಲ ಹೇಳಿದ್ದಾರೆ, ನೋಡಪ್ಪ ಇದೆಲ್ಲ ಇಲ್ಲಿ ಸದನ ಅಧಿವೇಶನ ನಡೀತಾ ಇದೆ, ನಾವು ಇದನ್ನು ನಾರ್ಮಲಾಗಿ ನಾವು ಮಾಡ್ತೀವಿ ಅಂಥೇಳಿ 1/12ರಿಂದ 30/12ವರೆಗೂ ಅವರು ಪ್ರೈಬಿಟ್ರಿ ಆರ್ಡರ್ಸನ್ನು ಕಮಿಷನರ್ ಮಾಡಿದರು. ಅದನ್ನೂ ಹೇಳಿದ್ದಾರೆ, DC ಹೇಳಿದ್ದಾರೆ, SP ಹೇಳಿದ್ದಾರೆ, ಆಮೇಲೆ ಕಮಿಷನರ್ ಹೋಗಿ ಹೇಳಿದ್ದಾರೆ. ಯಾವುದಕ್ಕೂ ಅವರು ಕೇರ್ ಮಾಡಿದೆ ಕಾನೂನನ್ನು ಕೈಗೆ ಎತ್ಕೊಳಕ್ಕೆ ಹೋದ. ಲಾ ಆ್ಯಂಡ್ ಆರ್ಡರ್ ಅಂದರೆ ಯಾರು? ತಾವೇ ಹೇಳ್ತೀರಿ, ಸರ್ಕಾರ ಈಗ ಹೇಳಿದ್ರಲ್ಲ ಅವರು, ಲಾ ಆ್ಯಂಡ್ ಆರ್ಡರು ಕೆಟ್ಟೋಗ್ಬಿಟ್ಟಿದೆ ಕರ್ನಾಟಕದಲ್ಲಿ. ಯಾರು ಅದನ್ನ ಆಪಾದನೆ ಮಾಡೋರು? ನೀವೇ ಮಾಡ್ತೀರಿ. ಹಾಗಾದರೆ ನಾವು ಲಾ ಆ್ಯಂಡ್ ಆರ್ಡರು ಹೆಂಗಾರ ಇರ್ಬೋದು ಅಂತೇಳಿ ನೀವು ಹೇಳ್ದಂಗೆ ಕೇಳ್ಕೊಂಡು ನಾವು ಮಾಡಿಬಿಡ್ಬೇಕಾ? ಪೊಲೀಸ್ನವ್ರು ಅದು ಕೂಡ ಲಘುವಾಗೆ ನಾವು ರಿಸ್ಟ್ರೆಂಟಾಗಿ ಇರಬೇಕು ಅಂತ ಕೂಡ ನಾವು ಆದೇಶ ಮಾಡಿದ್ದು ಅವ್ರಿಗೆ. ಯಾವುದೇ ಅಹಿತಕರವಾದ ಘಟನೆ ಆಗಬಾರ್ದಪ್ಪ ಅಂಥೇಳಿ ನಾವು ಕೂಡ, ವಿ ಆಲ್ಸೋ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ನಾವು ಯಾರೋ ಸುಮ್ಮನೆ ಅದಿಬಿದಿಲಿ ಹೋಗೋರಲ್ಲ, ವಿ ಆರ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ವಿ ಆರ್ ಆನ್ಸರಬಲ್ ಟು ಪೀಪಲ್ ಆಫ್ ದಿಸ್ ಸ್ಟೇಟ್. ಅದು ಬಿಟ್ಟು ಇವರು ಸುವರ್ಣಸೌಧಕ್ಕೆ ನುಗ್ತೀವಿ ಅಂತ ಬಂದಾಗ ಏನು ಮಾಡ್ಬೇಕು ನೀವೇ ಹೇಳಿ. ಅವ್ರನ್ನ ಅಲೋ ಮಾಡಿಬಿಡ್ಬೇಕಾ, ಇಲ್ಲ ಅವ್ರನ್ನ ತಡಿಬೇಕಾ? ಹಾಗಾಗಿ ಒಂದು ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದನ್ನು ನಾನು ತಪ್ಪು ಅಂತ ಹೇಳೋದಕ್ಕೆ ಹೋಗಲ್ಲ, ಸರಿ ಅಂತ ಹೇಳೋದಿಲ್ಲ. ಆದರೆ ನ್ಯಾಯ, ನಾವು ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಕಾನೂನು ಅನಿವಾರ್ಯತೆ ಇದ್ದಾಗ, ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಅನಿವಾರ್ಯತೆ ಇದ್ದಾಗ ಆ ಕೆಲಸ ಪೊಲೀಸ್ನವ್ರು ಮಾಡಲೇಬೇಕಾಗ್ತದೆ.
ಅದಕ್ಕೆ ನೀವು ಅವ್ರನ್ನ ಸಸ್ಪೆಂಡ್ ಮಾಡಿಬಿಡಿ, ಅವ್ರನ್ನ ಜೈಲಿಂದ ಬಿಟ್ಬಿಡಿ, ಆಯಿತು ಬಿಡೋಣ. ಅದಕ್ಕೆ ನಾವು ಅವ್ರ ಮೇಲೆ ಕೇಸ್ ಕೂಡ ನಾವು ಹಾಕಬಾರ್ದು ಅಂತಲೇ ಹೇಳಿದ್ವಿ. ಕೆಲವ್ರ ಮೇಲೆ ಕೇಸ್, ಸ್ವಾಮೀಜಿ ಮೇಲೆ ಅವ್ರ ಮೇಲೆಲ್ಲ ಹಾಕಬೇಡಿ, ಯಾಕೆಂದರೆ ಮಾತಾಡೋಣ, ದಿಸ್ ಇಸ್ ನಾಟ್ ದಿ ಫೈನಲ್ ಅಂತ ಹೇಳಿ ಕೂಡ ನಾವು ಆದೇಶ ಮಾಡಿದ್ದು. ಹಾಗಿರುವಾಗ ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡಿದ್ದು, ಆಮೇಲೆ ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ಅದರಿಂದ ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ, ಪೊಲೀಸ್ ಇಲಾಖೆ ಜವಾಬ್ದಾರಿಯುತವಾಗಿ ನಡ್ಕೊಂಡಿದೆ. ಯಾವುದೇ ರೀತಿ ನಾವು ಅವರಿಗೆ ತೊಂದರೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ರಿಸರ್ವೇಷನ್ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಹೇಳ್ತಾರೆ, ಯಾಕೆಂದರೆ ಅದೇ ಬೇರೆ ಸಬ್ಜೆಕ್ಟ್ ಇದೆ. ಆದ್ದರಿಂದ ಸ್ಪಷ್ಟವಾಗಿ ಆ ರಿಸರ್ವೇಷನ್ನಿನ ಬಗ್ಗೆ ಕೆಲವು ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿ